ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಪರಿಣಾಮದಿಂದ ಗದಗದಲ್ಲಿ ತೈಲ ಅಭಾವ ಉಂಟಾಗಿದೆ. ಗದಗ್ನಲ್ಲಿ ಪೆಟ್ರೋಲ್ ಕೊರತೆ, ಡೀಸೆಲ್ ನೋ ಸ್ಟಾಕ್, ಫುಲ್ ಟ್ಯಾಂಕ್ ಇಲ್ಲ, ಕೇವಲ ಅರ್ಧ ಟ್ಯಾಂಕ್ ಮಾತ್ರ ಲಭ್ಯವಾಗ್ತಾ ಇದೆ. ಹೀಗಾಗಿ ದೂರದ ಊರಿಗೆ ಹೋಗುವ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿರುವುದು, ವಾಹನ ಚಾಲಕರ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕದಂತೆ ಸೂಚನೆ ಕೊಡಲಾಗಿದೆ. ಗದಗ್ನಲ್ಲಿ ಸುಮಾರು 3-4 ಬಂಕ್ಗಳಲ್ಲಿ ಡೀಸೆಲ್ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ಗಳಿದೆ. ಪೆಟ್ರೋಲ್ ಕೊರತೆ ಕೂಡ ವಿಪರೀತವಾಗಿ ಕಾಣಿಸ್ತಾ ಇದೆ. ಬಿಲ್ ಕಳಿಸಿದ್ರು ಕೂಡ ಸ್ಟಾಕ್ ಬರ್ತಿಲ್ಲ ಅಂತ ಅವರೆಲ್ಲ ಹೇಳ್ತಿದ್ದಾರೆ ಬಂಕ್ನ ಮಾಲೀಕರು. ಅಂದರೆ ಪೂರ್ತಿ ಪ್ರಮಾಣದಲ್ಲಿ ಹಾಕ್ತಾ ಇರಲಿಲ್ಲ, ಕೇವಲ ಅರ್ಧ ಟ್ಯಾಂಕ್ ಮಾತ್ರ ಲಭ್ಯ ಇದೆ, ಫುಲ್ ಟ್ಯಾಂಕ್ ಇಲ್ಲ. ಇದರಿಂದ ಜನರಿಗೆ ಸಮಸ್ಯೆ ಆಗಿದೆ. ಡೀಸೆಲ್ ಇಲ್ಲ ಸರ್, ಸ್ಟಾಕ್ ಪೆಟ್ರೋಲ್ ಐತೆ ಸರ್, ಪೆಟ್ರೋಲ್ ಹಾಕತ್ತೀವಿ. ಫುಲ್ ಟ್ಯಾಂಕ್ ಹೇಳಿದ್ರೆ ಕಡಿಮೆ ಆಗಿ ಕಳ್ಸತ್ತೀವಿ. ಒಟ್ಟು ಅನುಕೂಲ ಮಾಡಿಕೊಡತ್ತೀವಿ ಸರ್. ಡೀಸೆಲ್ ನೈಟ್ಲಿಂತ ಸ್ಟಾಕ್ ಇಲ್ಲ ರೀ. ನಮ್ಮ ಸಫರ್ ಓನರ್ ಲೋಡ್ ಪಾಸ್ ಮಾಡ್ಯಾರ ರೀ, ಬರ್ತಂತ ಹೇಳ್ಯಾರ. ಬರ್ಬೋದು ಸರ್ ಇವತ್ತು. ಡೀಸೆಲ್ ಅಂಕ್ರಿ ಇಲ್ಲ ಸರ, ಬಾಟ್ಲಿ ಕ್ಯಾನು ಅವೆಲ್ಲ ಬಂದ್ ಮಾಡೀವಿ ರೀ. ಪೆಟ್ರೋಲ್ ಐತಿ, ಪೆಟ್ರೋಲ್ ಹಾಕಿ ಕಳ್ಸತ್ತೀವಿ ಸರ್. ಎಷ್ಟು ದಿವಸದಿಂದ ಇಲ್ಲಿ ಹಿಂಗೆ ಶಾರ್ಟೇಜ್? ಮೊದಲಾಗೆಲ್ಲ ಫುಲ್ ಇತ್ತಲ್ಲ? ಮೊದಲಾಗೆಲ್ಲ ಸರಿ ಇತ್ತು ಸರ್. ಅದು ಮಣ್ಣು ವಿದ್ದು ನಡೆಯಕತ್ತ ಸುಟ್ಟು ಹಿಂಗಾಗತ್ತೈತೆ ಸರ್. ಅದು ಈಗ ಇಲ್ಲಿ ಶಾರ್ಟೇಜ್ ಆಗತ್ತೆ ಎಷ್ಟು ದಿವಸ? ಈಗ ನಿನ್ನೆಲಿಂತ್ರ ಆಗೈತೆ ಸರ್. ಈಗ ಒಂದು ವಾರದಿಂದನೂ ಆಗಿತ್ತು ಸರ್. ಮತ್ತು ಈಗ ಕರೆಕ್ಟ್ ಬರತ್ತಿತ್ತು. ನಿನ್ನೆಲಿಂತ್ರ ನೈಟ್ಲಿಂತ್ರ ಶಾರ್ಟೇಜ್ ಐತೆ ರೀ. ಡೀಸೆಲ್ ಇಲ್ಲ, ಡೀಸೆಲ್ ಇಲ್ಲ ಸರ್. ಪೆಟ್ರೋಲ್ ಐತಿ. ಇವತ್ತು ಅವಶ್ಯವಾಗಿ ನಮ್ಮ ಫ್ಯಾಮಿಲಿ ಹುಡುಗರು ಸ್ಕೂಲ್ ರಜೆ ಇದ್ದಿದ್ದಕ್ಕೆ ಮಕ್ಕಳೆಲ್ಲ ಮನೆಗೆ ಬಂದಿದ್ವು. ಏನೋ ನಮ್ಮ ತೋಟಕ್ಕೆ ಹೋಗಿ ಒಂದು ಒಳ್ಳೆ ಊಟ ಮಾಡ್ಬೇಕಂತೇಳಿ ಅಡುಗೆ ಮಾಡಿಕೊಂಡು ಊಟಕ್ಕೆ ಹೊಂಟಿದ್ವಿ. ಇದು ಅನಿವಾರ್ಯ. ಮಕ್ಕಳ ಪ್ರೀತಿ, ಒಂದು ಅಭಿಮಾನಕ್ಕೆ ಏನೋ ಒಂದು ರಿಲ್ಯಾಕ್ಸ್ ಆಗ್ಬೇಕಂತ ಹೊಂಟಿದ್ವಿ ಖರೆ. ಬಟ್ ಇದು ಪರಿಸ್ಥಿತಿ ನಮ್ಮ ಡೀಸೆಲದ್ದು ಸಮಸ್ಯೆ ಆಗೈತೆ ಅಂತ ಇಲ್ಲೇ ನಾವು ಬಂಕಿಗೆ ಕಾರ್ ತೊಗೊಂಡು ಬಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಗದಗ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಅಂತೆ ಯಾವ ಕಾರಣಕ್ಕಾಗಿ ಸಮಸ್ಯೆ ಆಗ್ತಿದೆ ಇದು? ಪ್ರವೀಣ್, ಏನಂದ್ರೆ ಯುದ್ಧದ ಎಫೆಕ್ಟ್ನಿಂದಾಗಿ ಒಂದು ರೀತಿ ತೈಲದ ಅಭಾವ ಉಂಟಾಗಿದೆ ಅಂತಕ್ಕಂಥ ಮಾಹಿತಿ ಒಂದ್ ಕಡೆ ಆದ್ರೆ, ಕಳೆದ ಒಂದು 2-3 ದಿನಗಳ ಹಿಂದೆ ಏನು ಪ್ರಧಾನಿಯವರು ಸಾರ್ವಜನಿಕವಾಗಿ ಒಂದು ಕರೆ ಕೊಟ್ಟು ಎಲ್ಲರೂ ಕೂಡ ಬಂಗಾರವನ್ನ ಈ ವರ್ಷ ಖರೀದಿ ಮಾಡ್ತಕ್ಕಂಥದ್ದು ಸ್ಟಾಪ್ ಮಾಡಬೇಕು, ಜೊತೆಗೆ ಪೆಟ್ರೋಲ್ ಡೀಸೆಲ್ ಅನ್ನು ಮಿತವಾಗಿ ಬಳಸಬೇಕು, ವಿಮಾನದಲ್ಲಿ ಹಾರಾಟವನ್ನು ತಪ್ಪಿಸಬೇಕು ಅಂತಕ್ಕಂಥ ಏನು ಒಂದು ಸಾರ್ವಜನಿಕ ಹೇಳಿಕೆ ಕೊಟ್ಟರು. ಆ ಬಿಸಿ ಏನಾದ್ರೂ ಇವತ್ತು ಪೆಟ್ರೋಲ್ ಬಂಕ್ಗಳಿಗೆ ತಟ್ಟುತ್ತಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಜೊತೆಗೆ ಏನು ಗದಗ ನಗರದಲ್ಲೂ ಸಹ ಒಂದು 3-4 ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಡೀಸೆಲ್ ಇಲ್ಲ ಅಂದ್ರೆ ಬರೀ ಪೆಟ್ರೋಲ್ ಮಾತ್ರ ಸಿಗ್ತಾ ಇದೆ. ಅದು ಕೂಡ ಲಿಮಿಟೆಡ್ ಆಗಿ. ಯಾವ ರೀತಿ ಅಂತ ಹೇಳಿದ್ರೆ, ಫುಲ್ ಟ್ಯಾಂಕ್ ಮಾಡ್ಲಿಕ್ಕೆ ಕಾರ್ ಮಾಲೀಕರು ಏನಾದ್ರು ಬಂದ್ರೆ ಅವ್ರಿಗೆ ಅರ್ಧ ಪೆಟ್ರೋಲ್ ಹಾಕ್ತಕ್ಕಂಥದ್ದು. ಅವರು 2,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಅನ್ನೋ ಮನಸ್ಥಿತಿಯಿಂದ ಬಂದ್ರೆ 1,000 ರೂಪಾಯಿ ಪೆಟ್ರೋಲ್ ಮಾತ್ರ ಅವ್ರಿಗೆ ಹಾಕ್ತಕ್ಕಂಥದ್ದು. ಜೊತೆಗೆ ಬಾಟಲ್ಗಳು, ಖಾಲಿ ಡಬ್ಬಗಳಿಗೆ ಪೆಟ್ರೋಲ್ ತುಂಬತಕ್ಕಂಥದ್ದು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ರೀತಿ ಸಿಗ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿಯಿಂದನೇ ಗದಗ್ ನಗರದಲ್ಲಿ ಒಂದು 3-4 ಬಂಕ್ಗಳಲ್ಲಿ ಡೀಸೆಲ್ ಖಾಲಿಯಾಗಿದೆ. ಆದ್ರೆ ಆ ಮಾಲೀಕರಿಗೆ ಸಂಪರ್ಕಿಸಿದಾಗ ಅವ್ರ ಮಾಲೀಕರು ನೀಡ್ತಕ್ಕಂಥ ಒಂದು ಮಾಹಿತಿ, ನಾವು ಈಗಾಗಲೇ ಸ್ಟಾಕಿಗೆ ಇಂಡೆಂಟ್ ಅನ್ನ ಹಾಕಿದೀವಿ, ಆದ್ರೆ ನಮ್ಗೆ ಇನ್ನೂ ಈ ತನಕ ಕೂಡ ಸ್ಟಾಕ್ ಕಳಿಸ್ತಾ ಇಲ್ಲ, ಬಂದ್ಮೇಲೆ ನಾವು ಪರಿಪೂರ್ಣವಾಗಿ ಹಾಕ್ತಾ ಇದೀವಿ. ಆದ್ರೆ ರೆಗ್ಯುಲರ್ ಕಸ್ಟಮರ್ಗೆ ನಾವು ಮ್ಯಾನೇಜ್ ಮಾಡ್ಲಿಕ್ಕಾಗಿ, ಎಲ್ರಿಗೂ ಸಂಭಾಳಿಸ್ಲಿಕ್ಕಾಗಿ ಇರ್ತಕ್ಕಂಥ ಪೆಟ್ರೋಲ್ ಅಲ್ಲೇ ನಾವು ಸಮನಾಗಿ ಹಾಕಿ ಇದ್ದಿದ್ರಲ್ಲೇ ನಾವು ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಪೆಟ್ರೋಲ್ ಮಾಲೀಕರಿಂದ ವ್ಯಕ್ತವಾಗ್ತಾ ಇದೆ. ಇನ್ನು ಇದೆಲ್ಲ ನೋಡಿದಾಗ ಈ ಕಮರ್ಷಿಯಲ್ ವಾಹನಗಳು ಅವೆಲ್ಲ ಡೀಸೆಲ್ ವಾಹನಗಳಾಗಿರ್ತವೆ. ಅವರು ಒಂದ್ ರೀತಿ ತಮ್ಮ ಪರದಾಡುವಂತ ಸ್ಥಿತಿ ಇವತ್ತು ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದರಿಂದ ಚಾಲಕರು ಅವರ ಸಂಸಾರ ಹೀಗ್ ಬದುಕ್ತಾ ಇತ್ತು. ಆಮೇಲೆ ಮಾಲೀಕರು ಸಮೇತ ಕಮರ್ಷಿಯಲ್ ವೆಹಿಕಲ್ ಅನ್ನ ಇಟ್ಕೊಂಡು ಟ್ರಾನ್ಸ್ಪೋರ್ಟ್ ಅನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಅಂತವೆಲ್ಲ ವಾಹನಗಳು ಡೀಸೆಲ್ ನಿಂದನೇ ರನ್ ಆಗ್ತಕ್ಕಂಥದ್ದು. ಆದ್ರೆ ಇವತ್ತು ಡೀಸೆಲ್ಲೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಒಂದ್ ರೀತಿ ಎಲ್ರಿಗೂ ಕೂಡ ಅವ್ರ ಬದುಕು ಇವತ್ತು ಬೀದಿಗೆ ಬಂದಂತೆ ಕಾಣ್ತಾ ಇದೆ. ಪ್ರವೀಣ್, ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.